ಏನೇ ಇದು? ನಿನ್ ಹಾಸಿಗೆ ಅತ್ತೆ. ನನ್ನ ಮುಖದ ಮೇಲೆ ಚಾಪೆ ದಿಂಬು ಹೊತ್ಕೆ ಬಿಸಾಕ್ತೀಯಾ? ನಿನಗೆಷ್ಟೇ ಧೈರ್ಯ? ಇನ್ ಮುಂದೆ ನೀನು ಇದ್ರ ಮೇಲೆ ಮಲ್ಕೊಳ್ಬೇಕಜ್ಜಿ. ಅಂತ ಕರ್ಮ ನನಗೇನೋ? ಇದು ನನ್ ರೂಮು. ಇವತ್ತಿಂದ ಇದು ನನ್ ರೂಮು. ಇಷ್ಟು ದಿನ ನನ್ನ ಬೇರೆಯವಳ ತರ ನೋಡಿದ್ಯಲ್ಲ, ಈಗ ನಾನು ಈ ಮನೆ ಸ್ವಂತ ಮಗಳು. ನಮ್ಮಮ್ಮಂಗ್ ಹುಟ್ಟಿರೋ 4 ಮಕ್ಕಳಲ್ಲಿ ನಾನು ಒಬ್ಳು. ನಾನು ನಿನಗಿಂತ ಮೊದ್ಲೇ ಈ ಮನೆಗ್ ಮಗಳು ಕಣೆ. ನಮ್ಮ ಅಣ್ಣನ್ಗಿರೋ ಒಬ್ಳೇ ಒಬ್ಳು ತಂಗಿ. ನಮ್ಮ ಅತ್ತಿಗೆಗಿರೋ ಮುದ್ದಿನ ನಾದ್ನೇ ನಾನು. ಯಾವ ಬದ್ನೆಕಾಯೂ ಇಲ್ಲ. ಆ ದಿನಗಳೆಲ್ಲ ಯಾವತ್ತೋ ಹೋಯ್ತು ಅತ್ತೆ. ಇದು ನನ್ನ ದಿನಗಳು. ಇನ್ನು ಮುಂದೆ ಈ ರೂಮಲ್ಲಿ ನಾನು, ನನ್ ಮಗ, ನನ್ ಮಗಳು ಇರ್ತೀವಿ. ನಿನಗೆ ನೋ ಎಂಟ್ರಿ. ನನ್ ರೂಮಿಂದ ನನ್ನೇ ಆಚೆ ಹಾಕ್ತೀರಾ? ನಾನೆಲ್ಲೇ ಮಲ್ಕೊಳ್ಳಿ? ಹಾಲಲ್ಲಿ ಮಲ್ಕೊಳ್ಳಿ ಅಜ್ಜಿ. ಇಲ್ಲ, ಮೆಟ್ಲು ಕೆಳಗ್ ಮಲ್ಕೋ. ಸ್ಟೋರ್ ರೂಮಲ್ಲಿ ಮಲ್ಕೋ. ಮನೇಲಿ ಯಾವ ಮೂಲೆಯಲ್ಲಿ ಬೇಕಾದ್ರೂ ಮಲ್ಕೋ. ಹುಚ್ಕಿ ಹಿಡ್ದಿದ್ಯಾ? ಅಲ್ಲಿ ಇಲ್ಲಿ ಮಲ್ಕೊಳ್ಳೋ ಕರ್ಮ ನನಗೇನು? ನನಗೇನಾದ್ರೂ ಪಿತ್ತ ನೆತ್ತಿಗೇರಿದ್ರೆ ಏನ್ ಮಾಡ್ತೀಯಾ? ಏನೋ ಸೋದ್ರತ್ತೆ ಅಲ್ವಾ, ಹೋಗ್ಲಿ ಪಾಪ ಅಂತ ಚಾಪೆ ದಿಂಬು ಎಲ್ಲ ಕೊಟ್ಟು ಒಂದ್ ಮೂಲೆಯಲ್ಲಿ ಮಲ್ಕೋ ಅಂತಿದ್ದೀನಿ. ನನ್ನ ಹತ್ರ ಏನಾದ್ರೂ ಜಗಳ ಇಟ್ಕೊಂಡ್ಯೋ, ನಿನಗ್ ಮನೇಲಿ ಜಾಗನೇ ಇರಲ್ಲ, ಬೀದಿಗೆ ತಳ್ತೀನಿ. ಆಗ ನನಗ್ ನಿಜವಾಗ್ಲೂ ಪಿತ್ತ ನೆತ್ತಿಗೇರಿ ಹುಚ್ಚಿತರಾಗೋಗ್ತೀಯ. ಯಪ್ಪ, ಇವಳೇನಾದ್ರೂ ಮನ್ಸ್ ಮಾಡಿದ್ರೆ ಹಂಗೆ ಮಾಡ್ತಾಳೆ. ಮೊದ್ಲೇ ಭಯಂಕರವಾಗಿದೆ ನನ್ ಪೊಸಿಷನು. ಇವಳ ಜೊತೆ ನನ್ಗ್ಯಾಕ್ ಜಗಳ? ಸಮಯ ಬಂದಾಗ ಏಟ್ ಕೊಡೋಣ. ಈಗ ಸೈಲೆಂಟ್ ಆಗಿ ಮಲ್ಕೊಳ್ಳೋದು ಒಳ್ಳೇದು. ಇದೇನದಮಿ ಅಂತೆ, ಎಷ್ಟೇ ಆಗ್ಲಿ ನಾನ್ ನಿನ್ಗಿಂತ ದೊಡ್ಡೋಳಲ್ವಾ? ಮೇಲಾಗಿ ಈ ಮನೆ ಮಗಳು ನಾನು ಯಾವ್ದೋ ಒಂದ್ ಮೂಲೆಯಲ್ಲಿ ಮಲ್ಕೊಂಡ್ರೆ ಸೊಸೆರ್ ಮುಂದೆ ನನ್ ಗೌರವ ಏನಾಗ್ಬೇಡ, ಮನೆ ಮಗಳ ಗೌರವ ಏನಾಗ್ಬೇಡ. ಹಾಗಾದ್ರೆ ಏನ್ ಮಾಡು ಅಂತ್ಯಾ? ನಿನ್ ರೂಮಲ್ಲೇ ಒಂದು ಮೂಲೆಯಲ್ಲಿ ಮಲ್ಕೊಳ್ತೀನಿ ಕಣೆ. ಏನೋ ಕಿಟ್ಟು, ಅಜ್ಜಿನ ಒಳಗ್ ಬರಕ್ ಬಿಡಣ್ವಾ? ಬೇಡ್ಕೊಂತಿದ್ದಾರಲ್ಲಮ್ಮ, ಒಳಗ್ ಬರ್ಲಿ ಬಿಡಿ. ಚಿಚ್ಚಿ, ನನ್ನ ಮೇಲೆ ನನಗೆ ಅಸಹ್ಯ ಆಗೋ ತರ ಮಾತಾಡ್ತಿದ್ದಾರೆ. ಸರಿ ಬಿಡು, ಒಳಗ್ ಬಾ ಅತ್ತೆ. ಒಂದ್ ಮೂಲೆಯಲ್ಲಿ ಚಾಪೆ ಹಾಸ್ಕೊಂಡ್ ಮಲ್ಕೋ. ಕೇಳಿಲಿ, ಮತ್ತೇನಾದ್ರೂ ಗೋರ್ಕೆ ಹೊಡೆದ್ಯೋ ಆಚೆ ತಳ್ತೀನಿ. ನಡಿಯೋ. ದೇವ್ರೆ, ನನ್ ಕಷ್ಟ ವಸು ಪಾವನಿಗೂ ಕೂಡ ಬರಬಾರ್ದು. ನೀನ್ ಮಲ್ಕೊಳೆ. ಬೆಳಗ್ಗೆನೆ ಮಾವ ಜಿಮ್ ಮಾಡ್ತಿದ್ದಾನೆ ಅನ್ಸುತ್ತೆ. ಹೋಗಿ ಜಿಂಜರ್ ಟೀ ತಗೊಂಡ್ ಬರ್ತೀನಿ. ಗುಡ್ ಮಾರ್ನಿಂಗ್ ಭಾವ. ನಿಂಗೋಸ್ಕರ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ. ಥ್ಯಾಂಕ್ ಯು ನಂದಿನಿ. ಮಾವ, ನಿಂಗೋಸ್ಕರ ಶುಂಠಿ ಟೀ ತಂದಿದ್ದೀನಿ. ಇವಳೇನು ನನಗ್ ಪೈಪೋಟಿ ಕೊಡಕ್ ಬಂದಿದ್ದಾಳ? ಭಾವ ಟೀ ಕುಡಿಯಲ್ಲ, ಕಾಫಿ ಮಾತ್ರ ಕುಡಿಯೋದು. ಏನ್ ಭಾವ?
ಇಲ್ಲ, ಮಾವ ಟೀ ಕೂಡ ಕುಡಿತಾರೆ ಅಲ್ವಾ ಮಾವ? ನೀನು ನನ್ ಕಾಫಿನೇ ಕುಡಿಬೇಕು ಭಾವ. ಇಲ್ಲ, ನನ್ ಟೀನೇ ಕುಡಿಬೇಕು ಮಾವ. ಮೊದ್ಲು ನಾನ್ ತಂದಿರೋದ್ರಿಂದ ಭಾವ ಕಾಫಿನೇ ಕುಡಿಯೋದು. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಶುಂಠಿ ಟೀ ತಂದಿದ್ದೀನಿ. ಮಾವ ನನ್ ಟೀನೇ ಕುಡಿಯೋದು. ನಾನು ಭಾವನ್ ನಾದ್ನಿ. ನಾನು ಅತ್ತೆ ಮಗಳು. ನೀನು ನೆನ್ನೆ ಬಂದಿದ್ಯಾ, ನಾನು ಯಾವತ್ತಿಂದಲೂ ಮನೇಲಿದ್ದೀನಿ. ನಾನ್ ಹುಟ್ಟಾಗಿಂದಾನು ಈ ಮನೆಗ್ ಸೇರ್ದೋಳೆ. ನಾನು ಭಾವಂಗೆ ತುಂಬಾ ಸೇವೆ ಮಾಡಿದ್ದೀನಿ. ಇನ್ ಮುಂದೆ ನಾನ್ ದಿನ ಮಾಡ್ತೀನಿ. ಕಾಫಿ ಕುಡಿ ಭಾವ. ಟೀ ಕುಡಿ ಮಾವ. ಬೆಳಿಗ್ಗೆನೆ ಏನಪ್ಪ ಈ ಜಗಳ? ಭಾವ ನಂಗೆ ಇಂಪಾರ್ಟೆನ್ಸ್ ಕೊಡೋದು. ಇಲ್ಲ, ಮಾವ ನನ್ಗೆ ಸಪೋರ್ಟ್ ಮಾಡೋದು. ಶಿವಾನಿ, ನಂದಿನಿ, ಏನ್ ಜಗಳ? ನೋಡಕ್ಕ, ಭಾವಂಗೆ ನಾನು ಕಾಫಿ ತಗೊಂಡ್ ಬಂದ್ರೆ ಶಿವಾನಿ ನನಗೆ ಪೈಪೋಟಿ ಕೊಡಕ್ಕೆ ಟೀ ತಂದಿದ್ದಾಳೆ. ಇಲ್ಲ ಅತ್ತೆ, ಮಾವ ಟೀ ಕುಡಿತಾರೆ ಅಂತ ತಗೊಂಡ್ ಬಂದೆ. ಭಾವ ನನ್ ಕಾಫಿನೇ ಕುಡಿಬೇಕು. ಇಲ್ಲ, ಮಾವ ನನ್ ಟೀನೇ ಕುಡಿಬೇಕು. ಇದೇನಿದು, ಮನೇಲಿ ಹೊಸ ಜಗಳ ಶುರುವಾಗಿದೆಯಲ್ಲ? ಈಗೇನ್ ಮಾಡ್ಲಿ ಅದ್ಗೆ? ಅದೇ ಅರ್ಥ ಆಗ್ತಿಲ್ಲ. ಕಾಫಿ ಕುಡಿ ಭಾವ. ಟೀ ಕುಡಿ ಮಾವ. ಬೇಕಾದ್ರೆ ಭಾವ ನಿನ್ ಟೀನ ನಾಳೆ ಕುಡಿತಾನೆ. ಇವತ್ತು ನನ್ ಕಾಫಿನೇ ಕುಡಿಯೋದು. ಆಗಲ್ಲ, ಮಾವ ಇವತ್ತೇ ನನ್ ಟೀ ಕುಡಿಬೇಕು. ನಾಳೆ ನಿನ್ ಕಾಫಿ ಕುಡಿತಾನೆ. ನನ್ ಜೊತೆ ಜಗಳ ಆಡ್ಬೇಡ ಶಿವಾನಿ. ನಾನು ಅದನ್ನೇ ಹೇಳ್ತಿದ್ದೀನಿ. ನಿಲ್ಸಿ ನಿಲ್ಸಿ ನಿಲ್ಸಿ, ಜಗಳ ಆಡಬೇಡಿ. ಇವಾಗೇನು, ನೀನು ಕಾಫಿ ಕುಡಿಬೇಕು, ನೀನು ಟೀ ಕುಡಿಬೇಕು, ಅಷ್ಟೇ ತಾನೇ? ಕೊಡು, ನೀನು ಕೊಡು. ಥ್ಯಾಂಕ್ ಯು ಮಾವ. ಹಾ, ಥ್ಯಾಂಕ್ ಯು ಭಾವ. ಟೀ ಕಾಫಿ ಎರಡನ್ನೂ ಬೆರೆಸ್ಕೊಂಡು ಕುಡ್ದೆ. ಹ್ಯಾಪಿನಾ? ಹೋಗಿ. ಅಬ್ಬಾ, ಕಾಫಿ ಟೀನ ಒಟ್ಟಿಗೆ ಯಾಕೆ ಕುಡ್ದೆ ಅಖಿಲ್? ಮತ್ತಿನ್ನೇನು ಮಾಡಲಿ ಅದಕ್ಕೆ? ನಂದಿನಿ ಕಾಫಿ ಕುಡಿದ್ರೆ ಈ ಕಡೆ ಶಿವಾನಿ ಕೋಪ ಬರುತ್ತೆ, ಶಿವಾನಿ ಟೀ ಕುಡಿದ್ರೆ ನಂದಿನಿ ಕೋಪ ಬರುತ್ತೆ. ನನ್ ಮುಂದೆ ಇಬ್ರು ಇನ್ನೇನ್ ಜಗಳ ಆಡೋದ್ರಲ್ಲಿದ್ರು. ಸರಿಯಾಗಿ ಸಿಕ್ಕಾಕೊಂಡೆ ಅಖಿಲ್. ಒಂದ್ ಕಡೆ ನಾದ್ನಿ, ಇನ್ನೊಂದ್ ಕಡೆ ಸೋದರಿ ಸೊಸೆ. ಅಷ್ಟಕ್ಕೂ ನನಗೆ ಬೆಳಿಗ್ಗೆ ಕಾಫಿ ಟೀ ಕುಡಿಯೋ ಅಭ್ಯಾಸನೇ ಇಲ್ಲ ಅತ್ಗೆ. ನೀವು ಪಾವನಿ ಅತ್ಗೆ ಜ್ಯೂಸ್ ಕೊಡ್ತಾ ಇದ್ರಿ, ಅದನ್ನ ಕುಡಿದು ಹಾಯಾಗಿರ್ತಿದ್ದೆ. ಈಗ ಕಾಫಿ ಟೀ ಬೆರೆಸ್ಕೊಂಡು ಕುಡ್ದಿದ್ದೀನಿ. ನನ್ನ ಹೊಟ್ಟೆಲಿ ಏನಾಗುತ್ತೋ ಏನೋ. ನಿನಗೆ ದೊಡ್ಡ ಕಷ್ಟನೇ ಬಂದಿದೆ ಅಖಿಲ್. ನಿನಗ್ ಸೇವೆ ಮಾಡಕ್ಕೆ ಒಬ್ರಿಗಿಂತ ಒಬ್ರು ಮುಂದೆ ಬರ್ತಿದ್ದಾರೆ. ಇವ್ರು ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ದಾರೆ ಅತ್ಗೆ? ಇನ್ನೇನಿದೆ, ನಂದಿನಿ ಯಾವತ್ತಿಂದಲೂ ನಿನಗೆ ಸೇವೆ ಮಾಡ್ತಿದ್ದಾಳೆ. ಹಾಗೆ ಕ್ಯಾಶುಯಲ್ ಆಗಿ ಕಾಫಿ ತಂದ್ಲು. ಇನ್ನು ಶಿವಾನಿ ಹೊಸ್ದಾಗಿ ಬಂದಿದ್ದಾಳೆ. ಮನೆ ಕೆಲಸ ಮಾಡು ಅಂತ ನಿಮ್ಮಕ್ಕ ಶಿವಾನಿಗೆ ನೆನ್ನೆನೆ ಆರ್ಡರ್ ಮಾಡಿದಾಳಲ್ವಾ, ಹಾಗೆ ಅವಳು ಟೀ ತಂದಿದ್ದಾಳೆ. ಅಷ್ಟೇ ತಾನೇ ಅತ್ಗೆ? ಅಷ್ಟೇ, ಜಾಸ್ತಿ ಚಿಂತೆ ಮಾಡ್ಬೇಡ. ಇನ್ನೊಂದೇನಂದ್ರೆ, ಇವರು ಕಾಫಿ ಟೀ ವಿಷಯಕ್ಕೆ ಸುಮ್ನಾಗ್ತಾರಾ ಅಥವಾ ಎಲ್ಲಾ ಕೆಲ್ಸದ ವಿಷಯದಲ್ಲೂ ಪೈಪೋಟಿ ನಡೆಸ್ತಾರೋ ಗೊತ್ತಿಲ್ಲ. ಅಯ್ಯೋಯ್ಯೋ, ಅವ್ರ ಆಟ ನೋಡಕ್ಕೆ ನನ್ನ ಕೈಲಾಗಲ್ಲ ಅತ್ಗೆ. ನಾನು ಅಣ್ಣಂದ್ರ ಜೊತೆ ಆಫೀಸ್ಗೆ ಹೋಗ್ಬಿಡ್ತೀನಿ, ಈಗಲೇ ಹೋಗ್ತೀನಿ. ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ರಾ? ಆಯ್ತು ಮಮ್ಮಿ.
ಬುಕ್ಸ್ ಬ್ಯಾಗಲ್ಲಿ ಇಟ್ಕೊಳ್ಳಿ. ಹಾ ತಗೊಳ್ಳಿ. ಇವರು ಹೋಮ್ವರ್ಕ್ ಮಾಡಿದ್ದಾರೆ, ನಾನು ಮಾಡಿಲ್ಲ. ಸ್ಕೂಲಿಗೆ ಹೋದ್ರೆ ಮಿಸ್ ನಂಗೆ ಪನಿಷ್ಮೆಂಟ್ ಕೊಡ್ತಾರೆ ಅನ್ಸತ್ತೆ. ಕಿಟ್ಟು ಬಾ ಹಾಲ್ ಕುಡಿ. ನಮ್ಮ ಮಿಸ್ ನನಗೆ ಹೊಡೆದ್ರೆ ಪನಿಷ್ಮೆಂಟ್ ನಾನು ಒಬ್ಬನಿಗೆ ಅಲ್ಲ, ಇವ್ರಿಗೂ ಕೊಡಿಸ್ಬೇಕು. ನೀನ್ ಹೋಮ್ವರ್ಕ್ ಮಾಡಿದ್ಯಾ ಕಿಟ್ಟು? ಆಯ್ತು ಅತ್ತೆ. ಸರಿ, ಎಲ್ರೂ ಹಾಲ್ ಕುಡ್ದು ರೆಡಿಯಾಗಿರಿ, ಆಟೋ ಬರುತ್ತೆ. ನೀನ್ ಏನ್ ಮಾಡ್ದೆ ಬಾವಾ? ನಾನೇನ್ ಮಾಡ್ದೆ? ಹಾಲ್ನ ಬೀಳ್ಸಿ ನಮ್ ಹೋಮ್ವರ್ಕ್ನೆಲ್ಲ ಹಾಳು ಮಾಡಿದ್ಯಾ. ಬೇಕು ಅಂತ ಮಾಡಿದ್ನಾ? ಕೈ ಜಾರ್ತು. ನೀನ್ ಬೇಕು ಅಂತಲೇ ಮಾಡಿದ್ದು, ಮಿಸ್ಸಿಂದ ನಮ್ಮನ್ನ ಬಯಸ್ಬೇಕು ಅಂತಾನೆ ಮಾಡಿದ್ಯಾ. ಅಷ್ಟಕ್ಕೂ ಇವನು ಹೋಮ್ವರ್ಕ್ ಮಾಡಿರಲ್ಲ ಅಣ್ಣ, ಅದಕ್ಕೆ ನಮ್ಮ ಹೋಮ್ವರ್ಕ್ನ ಹಾಳು ಮಾಡ್ದ. ನಾನೆಲ್ಲಿ ಹೋಮ್ವರ್ಕ್ ಮಾಡಿಲ್ಲ, ಯಾವಾಗಲೂ ಮಾಡಿದ್ದೀನಿ. ಮರ್ಯಾದೆಯಿಂದ ನಮ್ಮ ಹೋಮ್ವರ್ಕ್ನ ಮಾಡು. ನಾನು ಮಾಡಲ್ಲ. ನೀನೇ ಹಾಳು ಮಾಡಿರೋದ್ರಿಂದ ನೀನೇ ಹೋಮ್ವರ್ಕ್ ಮಾಡಬೇಕು. ನೀವೇ ಮಾಡ್ಕೊಳ್ಳಿ, ಮಾಡಿಲ್ಲ ಅಂದ್ರೆ ಮಿಸ್ ಹತ್ರ ನೀವೇ ಬೈಸ್ಕೊಳ್ಳಿ. ಅಲ್ಲಿ ತನಕ ನಿಮಗೆ ಬುದ್ಧಿ ಬರಲ್ಲ. ನನ್ ತಂಗಿರ್ಗೆ ಅಂತ ಮಾತು ಹೇಳ್ತ್ಯಾ? ನಿನ್ನೂ ಅಂತೀನಿ ಕಣೋ, ಬೇಕಾದ್ರೆ ಹೊಡಿತೀನಿ. ನಮ್ಮನ್ನೇ ಹೊಡಿತೀಯ ನಿನ್ನ. ಕಿಟ್ಟು, ನನ್ ಮಗನ್ ಮೇಲೆ ಕೈ ಮಾಡಕ್ಕೆ ನಿಂಗೆಷ್ಟೇ ಧೈರ್ಯ? ಅವನೇನ್ ಮಾಡ್ದ ಅಂತ ಗೊತ್ತಾ? ನನ್ ಮಗ ಏನ್ ಮಾಡಿದ್ರು ಅಷ್ಟೇ, ಅವನ್ ಮೇಲೆ ಕೈ ಎತ್ತೋ ಹಕ್ಕು ಅಧಿಕಾರ ನಿನಗಿಲ್ಲ. ಏನಾಯ್ತು ವಸು? ನಾನ್ ಹೇಳ್ತೀನಮ್ಮ, ಈ ವಸು ನಿನ್ ಮೊಮ್ಮಗನ್ ಮೇಲೆ ಕೈ ಎತ್ತಿ ಹೊಡಿತಿದ್ದಾಳೆ. ಇಲ್ಲ, ಕಿಟ್ಟುಗೆ ಹೊಡಿಯಕ್ ಹೋಗ್ಲಿಲ್ಲ, ಬರೀ ಕೈ ಎತ್ತಿದೆ ಅಷ್ಟೇ. ನಾನ್ ತಡಿದೇ ಇದ್ದಿದ್ರೆ ಹೊಡಿತಿದ್ದೆ ಅಲ್ವಾ? ನನ್ ಮಗನ್ ಹೊಡಿಯೋ ಧೈರ್ಯ ನಿನಗೆಲ್ಲಿಂದ ಬಂತು? ಅವನೇನೋ ತಪ್ಪು ಮಾಡಿರ್ತಾನೆ, ವಸು ಕೈ ಎತ್ತಿರ್ತಾಳೆ, ಅದಕ್ಯಾಕಷ್ಟು ರಾದ್ದಾಂತ ಮಾಡ್ತಿದ್ಯಾ? ಗಂಡನ್ ಕಳ್ಕೊಂಡು ಮಕ್ಳು ಮರಿ ಇಲ್ದಿರೋಳು, ನಿನಗ್ಯಾಕತ್ತೆ ಇದು? ದಮಯಂತಿ, ಹೊಸವ್ರೆ, ಏನ್ ನಡೀತು? ನಾವ್ ಹೇಳ್ತೀವಿ ಡ್ಯಾಡಿ, ಈ ಕಿಟ್ಟು ನಮ್ ಹೋಮ್ವರ್ಕ್ ಮೇಲೆ ಹಾಲ್ ಚೆಲ್ಲಿ ಹಾಳು ಮಾಡ್ಬಿಟ್ಟ. ಯಾಕೆ ಹಂಗೆ ಮಾಡಿದೆ ಅಂತ ಕೇಳಿದಕ್ಕೆ ಅಣ್ಣನ ನಮ್ಮಿಬ್ರನ್ನ ತಳ್ದ. ಹಾಗೆ ಮಾಡೋದು ತಪ್ಪಲ್ವಾ ಕಿಟ್ಟು? ಕಿಟ್ಟು ಚಿಕ್ಕವನು, ಗೊತ್ತಿಲ್ದೆ ಏನೋ ಮಾಡ್ದ, ಅದಕ್ಕೆ ಇವ್ರು ಬಂದು ನನ್ ಮಗನ್ನೇ ಹೊಡಿಯೋದಾ? ಬರ್ದಿದ್ ಹಾಳಾಗೋದ್ರೆ ಮತ್ತೆ ಬರ್ಕೊಳಕ್ಕಾಗಲ್ವಾ? ಕೈಯೇನಾದ್ರೂ ಸೌದ್ ಹೋಗುತ್ತಾ? ಅಖಿಲ್, ಅದಕ್ಕೆ ಮಕ್ಳು ಸ್ಕೂಲ್ ವ್ಯಾನ್ ಬಂದಿದೆ. ಸರಿ ಅದಕ್ಕೆ. ರಾಕಿ ಅನ್ನೋ ಕೀರ್ತಿ ಕಿಟ್ಟು ನಡೀರಿ, ಸ್ಕೂಲ್ ಹೋಗೋರಂತೆ.
ನೋಡ್ ದಮಯಂತಿ, ಸಣ್ಣ ಪುಟ್ಟ ಮಾತಿಗೆಲ್ಲ ನೀನು ಜಗಳ ಆಡೋದು ಒಳ್ಳೇದಲ್ಲ. ನಿನ್ ಹೆಂಡತಿ ನನ್ ಜೊತೆ ಜಗಳ ಮಾಡ್ಬೋದಾ ಅಣ್ಣ? ವಸು ಅವರು ಕಾರಣ ಇಲ್ಲದೆ ಯಾವತ್ತೂ ಯಾವ ಕೆಲಸನೂ ಮಾಡೋಕ್ಕೋಗಲ್ಲ. ಅವ್ರಿಗಿರೋದು ಕಾರಣ ಅಲ್ಲ, ಅಹಂಕಾರ. ಎಷ್ಟೇ ಆಗ್ಲಿ ನಿನ್ ಹೆಂಡತಿ ಅಲ್ವಾ, ಆ ಕೊಬ್ಬು ಜಂಬರ್ ತೋರಿಸ್ತಾಳೆ. ವಸ್ತು ಬಗ್ಗೆ ಹಾಗೆ ತಪ್ಪಂಗೆ ಮಾತಾಡ್ಬೇಡ ದಮಯಂತಿ. ವಸುಗಿರೋದು ಕೊಬ್ಬು ಅಹಂಕಾರ ಅಲ್ಲ ದಮಯಂತಿ, ತಾಳ್ಮೆ ಸಹನೆ. ಈ ಮನೇಲಿ ಅಮ್ಮ ಹೇಗೋ ವಸು ಕೂಡ ಅಷ್ಟೇ ದಮಯಂತಿ. ನೀವೆಲ್ರೂ ಹೀಗ್ ತಲೆ ಮೇಲೆ ಕೂರ್ಸ್ಕೊಂಡಿದ್ದಕ್ಕೆ ಇವಳು ಹಿಂಗ್ ಮಾಡ್ತಿರೋದು. ಅಭಿಯಣ್ಣ ಸಂಪಾದನೆ ಮಾಡ್ತಿದ್ದಾನೆ ಅಂತ ಈ ಮನೇಲಿ ಅವಳದೇ ಅಧಿಕಾರ ಅನ್ಕೊಂಡಿದ್ದಾಳೆ. ಅವಳ ಮಗನೇ ಈ ಮನೆಗ್ ವಾರಸ್ದಾರ ಅನ್ಕೊಂಡಿದ್ದಾಳೆ. ಇನ್ ನಿಲ್ಲಿಸ್ತೀಯಾ? ವಸ್ತು ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಯಾಕಮ್ಮ ನಿಲ್ಸ್ಬೇಕು? ಸೊಸೆ ಕೊಡೋ ಬೆಲೆ ಗೌರವ ನಿನ್ ಮಗಳಿಗೆ ಕೊಡಲ್ವಾ? ಇಷ್ಟು ವರ್ಷ ಬೇರೆಯವ್ರ ಹತ್ರ ಬೆಳ್ದೆ ಅಂತ ನಿಮ್ಮೆಲ್ರಿಗೂ ಕೀಳಾಗ್ಬಿಟ್ಟಿದ್ದೀನಾ? ನಾನು ಈ ಮನೆಗ್ ಸೇರ್ದೋಳೆ. ನಂಗೆ, ನನ್ ಮಗಂಗೆ, ನನ್ ಮಗಳಿಗೆ ಈ ಮನೆಯಲ್ಲಿ ಹಕ್ಕು ಅಧಿಕಾರ ಇದೆ. ಹೇಳ್ಬೇಕು ಅಂತಂದ್ರೆ ಆ ರಾಕಿಗಿಂತ ನನ್ನ ಮಗನೇ ಹೆಚ್ಚು. ಯಾಕೆ ಅಂದ್ರೆ ನನ್ನ ಮಗ ಈ ಮನೆ ರಕ್ತ, ರಾಕಿ ಈ ಮನೆ ರಕ್ತ ಅಲ್ಲ. ಯಾರನ್ನೋ ಕರ್ಕೊಂಡ್ ಬಂದು ನಮ್ಮ ಅಣ್ಣನ್ ಮಗ ಈ ವಂಶದ್ ಕುಡಿ ಅಂತಂದ್ರೆ ನಾನ್ ಹೇಗ್ ಒಪ್ಕೊಳ್ಳಿ? ಸಾಕ್ ನಿಲ್ಸು. ನೀನಲ್ದೇನೆ ಈ ಮಾತನ್ನ ಇನ್ಯಾರಾದ್ರೂ ಆಡಿದ್ರು ನಾನು ಏನ್ ಮಾಡ್ತಾ ಇದ್ನೋ ನನಗೆ ಗೊತ್ತಿಲ್ಲ. ಅಲ್ದೆ ಬಾಯಿಗೇನು ಬರುತ್ತೋ ಅದನ್ನೇ ಮಾತಾಡ್ತೀಯಾ? ಈ ಮನೆ ಮಗಳಾಗಿನ ಮಾತ್ರಕ್ಕೆ ನಿಮ್ಮ ಅತ್ತಿಗೆ ಮೇಲೆ ನಾಲ್ಗೆ ಹರಿಬಿಡೋದಕ್ಕೆ ಹಕ್ಕು ಅಧಿಕಾರ ನಿನಗಿದೆ ಅಂತ ಅನ್ಕೊಂಡಿದ್ಯಾ? ಇನ್ನೊಂದು ಸಲ ಹೀಗೇನಾದ್ರೂ ಮಾತಾಡಿದ್ರೆ ಮರ್ಯಾದೆ ಇರಲ್ಲ. ರಾಕಿ ನನ್ನ ಮಗ, ಈ ವಂಶದ ಕುಡಿ, ಅನುಕೀರ್ತಿಗೆ ಅಣ್ಣ. ಅದನ್ನ ದೇವರು ಬಂದರೂ ಕೂಡ ಬದಲಾಯಿಸಕ್ಕಾಗಲ್ಲ. ಈ ಮನೆಗೋಸ್ಕರ ಹೊಸವರು ಎಷ್ಟು ಕಷ್ಟಪಟ್ಟಿದ್ದಾರಂತ ನಿನಗೆ ಗೊತ್ತಿಲ್ಲ. ಇವತ್ತು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಹೊಸವರು. ಆಸ್ತಿ ಇದ್ದಾಗೂ ಇಲ್ಲದೆ ಇದ್ದಾಗ ಕೂಡ ಎಲ್ಲರೂ ಯೋಗಕ್ಷೇಮನ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಹಾಗಿರ್ಬೇಕಾದ್ರೆ ಅವ್ರ ಮೇಲೆ ಮತ್ತೆ ರಾಕಿ ಮೇಲೆ ಆರೋಪ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಅಮ್ಮನ ಮೇಲೆ ಆಣೆ ಇಟ್ಟು ನಾವು 3 ಜನ ಅಣ್ಣ ತಮ್ಮಂದ್ರ ಪರವಾಗಿ ಹೇಳ್ತಾ ಇದ್ದೀನಿ. ನಮ್ಮ ರಕ್ತನ ಹಂಚ್ಕೊಂಡು ಹುಟ್ಟಿರೋ ನಿನಗಾಗ್ಲಿ ಈ ಮಕ್ಕಳಿಗಾಗ್ಲಿ ಈ ಮನೆಯಲ್ಲಿ ಯಾವುದೇ ರೀತಿ ಕೊರತೆ ಬರೋದಕ್ಕೆ ಬಿಡೋದಿಲ್ಲ ನಾವು. ಹಾಗೇನೆ ನೀನು ಕೂಡ ನಿಮ್ಮ ಅತ್ತಿಗೆ ಗೌರವಕ್ಕೆ ಧಕ್ಕೆ ಬರ್ದಂಗೆ ನೋಡ್ಕೋಬೇಕು. ಅರ್ಥ ಆಯ್ತಾ? ಇವಳಗ್ ಸರಿಯಾಗಾಯ್ತು. ಇನ್ನು ಬಾಯ್ ಬಿಡಲ್ಲ. ದಮಯಂತಿ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಲು ವಸು. ಮನ್ಸಲ್ಲೇನು ಇಟ್ಕೋಬೇಡ. ಯಾರು ಒಪ್ಕೊಳ್ಳಿ ಬಿಡ್ಲಿ, ರಾಕಿ ಮನೆ ವಾರಸ್ದಾರ ಬಸ್ಸು. ಬೇಜಾರು ಮಾಡ್ಕೋಬೇಡ. ನಿನ್ನ ಬಾಯಿನ ಸ್ವಲ್ಪ ಹದ್ದು ಬಸ್ತಲ್ಲಿ ಇಟ್ಕೊಳೆ. ಅಭಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀನ ನಾನು ಯಾವತ್ತೂ ನೋಡೇ ಇಲ್ಲ. ಹೋಗು. ಎಲ್ರೂ ಹೋಗಿ ಕೆಲಸ ನೋಡ್ಕೊಳ್ಳಿ. ಹೋಗಿ. ದೇವ್ರೆ, ದಮಯಂತಿಯಿಂದ ಈ ಮನೆಯಲ್ಲಿ ಹೊಸ ಸಮಸ್ಯೆ ಶುರುವಾಗದಿರೋ ಥರ ನೋಡ್ಕೋ ಸ್ವಾಮಿ. ರಾಕಿ ಈ ಮನೆ ರಕ್ತ ಅಲ್ಲ.
ಹೊಸವ್ರೆ. ಏನ್ರಿ ಆಫೀಸಿಂದ ಬಂದ್ರಾ? ನಾನಿನ್ನೂ ಆಫೀಸ್ಗೆ ಹೋಗಿಲ್ಲ ರೀ. ಓಹ್ ಹೌದಲ್ವಾ, ಇರಿ ಮಜ್ಜಿಗೆ ತಗೊಂಡು ಬರ್ತೀನಿ. ಹೊಸವ್ರೆ ಇರಿ. ಇನ್ನೂ ಆ ಜಗಳದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ ಇಲ್ಲ ರೀ.